ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಸೊ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ಏನಪ್ಪ ಅಂದರೆ ಮಾವಿನ ಹಣ್ಣಿನ ಸಾಸಿವೆ ಅಂತ. ಸೊ ಇದನ್ನು ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಬೋದು. ಇದು ಹೇಗೆ ಮಾಡೋದಂತ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಮೊದಲಿಗೆ ಇಲ್ಲಿ ಮಾವಿನ ಹಣ್ಣನ್ನ ವಾಶ್ ಮಾಡಿಟ್ಟಿದ್ದೀನಿ. ಸೊ ಇದಕ್ಕೆ ಈಗ ಸಿಪ್ಪೆ ತೆಗೆದು ಇಟ್ಕೊಳ್ಳುವ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಫುಲ್ ಸಿಪ್ಪೆನ ಚೆನ್ನಾಗಿ ತೆಗೆದು ಮ್ಯಾಶ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಂಗೊಂದಿನ ತುಂಬಾ ಇಷ್ಟ, ಸ್ಪೆಷಲಿ ನಮ್ಮ ಅಜ್ಜಿ ಮಾಡುವಂಥ ಮಾವಿನ ಹಣ್ಣಿನ ಸಾಸಿವೆ. ಅವರಂತೂ ತುಂಬ ಸಖತ್ತಾಗಿ ಮಾಡ್ತಾರೆ. ಸೊ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಫಸ್ಟ್ ಗ್ಯಾಸ್ ಹಚ್ಚಿ ಇದಕ್ಕೆ ನೀವು ತುಪ್ಪನೂ ಹಾಕ್ಬೋದು ಅಥವಾ ಎಣ್ಣೆನೂ ಹಾಕ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಸಾಸಿವೆ ಹಾಕೋಬೇಕು. ಸೊ ಇದಕ್ಕೆ ಈಗ ಮೇನ್ ಆಗಿರೋದು ಸಾಸಿವೆ. ಸೊ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕಿದ್ರೇ ಒಳ್ಳೆಯದು. ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸಾಸಿವೆನೆ. ಸೊ ಸಾಸಿವೆ ನಾನು ಇದಕ್ಕೆ 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸೊ ಈಗ ಇದಾದ್ಮೇಲೆ ಇದಕ್ಕೆ ನಾವು ಒಂದು ಹಸಿಮೆಣಸು ಹಾಕೋಣ. ಹಾಗೆ ಒಂದು ಒಣಮೆಣಸು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೋಬೇಕು. ಸೊ ಈಗ ಇದು ರೆಡಿ ಆಗಿದೆ. ಇದಕ್ಕೆ ನಾವೀಗ ಮಾವಿನ ಹಣ್ಣು ಹಾಕೊಳ್ಳುವ. ಹಾಗೆ ಇದಕ್ಕೊಂದು ಸ್ವಲ್ಪ ನೀರು ಹಾಕುವ. ಈಗ ನಿಮ್ಗೆ ಜಾಸ್ತಿ ನೀರು ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ತಾ ಇದ್ದೀನಿ. ಕುದಿ ಬಂದ ಮೇಲೆ ನಾವು ಬೆಲ್ಲ ಹಾಕುವ. ನಾನು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಸೊ ಇಷ್ಟೇ, ಸಿಂಪಲ್ ಆ್ಯಂಡ್ ಈಸಿ ಮಾವಿನ ಹಣ್ಣಿನ ಸಾಸಿವೆ. ಸೊ ಇದು ಸ್ವಲ್ಪ ಹೊತ್ತು ಕುದ್ಮೇಲೆ ನಮ್ಮದು ಫುಡ್ ರೆಡಿ. ನಾನು ಇವತ್ತು ತುಂಬ ದಿನ ಆದಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವಾಯ್ಸ್ ಓವರ್ ಅಲ್ಲ, ಸಾರಿ, ವಿಡಿಯೋ ಮಾಡೋತ್ತಿಗೆ ಡೈರೆಕ್ಟ್ ವಾಯ್ಸಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಮಾತಾಡಿದ್ರೆ ಏನಾದರೂ ತಪ್ಪಿದ್ರೆ ಸಾರಿ. ಆ್ಯಂಡ್ ಸ್ವಲ್ಪ ಮಾತಾಡೋದ್ರಲ್ಲಿ ಆಚೆ ಈಚೆ ಆಗಿರ್ಬೋದು. ಸೊ ಅದೇ ಅಂತಕ್ಕಂಥ ತುಂಬ ದಿನ ಆಯಿತು ಮಾತಾಡಿದೆ ಅಂತ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ. ಸೊ ಗೈಸ್, ಈಗ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಟು ಈಟ್. ಇಷ್ಟೇ, ಈಸಿ ಆ್ಯಂಡ್ ಸಿಂಪಲ್ ಆಗಿ ಮಾಡೋದು ಆ್ಯಂಡ್ ಟೇಸ್ಟಿ ಕೂಡ ಇದೆ. ಸೊ ಅದೇ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.